ಸೊ ಹೆಲೋ ಗೈಸ್, ಇವತ್ತು ನಾನು ರಿಯಲ್ ನಂಬರ್ಸ್ ಚಾಪ್ಟರ್ ಅಂದ್ರೆ ನಿಮ್ದು ಫಸ್ಟ್ ಚಾಪ್ಟರ್ ಆಫ್ ಮ್ಯಾಥಮ್ಯಾಟಿಕ್ಸ್ ಇದೆ ಅಲ್ವಾ, ಅದನ್ನ ಹೇಳ್ಕೊಳಕ್ ಹೋಗ್ತಾ ಇದ್ದೀನಿ. ಇದು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ರಿಯಲ್ ನಂಬರ್ಸ್ ಚಾಪ್ಟರ್ ಇದಲ್ಲ, ಇದು ಒನ್ ಆಫ್ ದಿ ಬೆಸ್ಟ್ ಸ್ಕೋರಿಂಗ್ ಚಾಪ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಜಸ್ಟ್ ಲೈಕ್ ಈ ಚಾಪ್ಟರ್ ಬಹಳ ಚಿಕ್ಕದಿದೆ. ಇದ್ರೊಳಗೆ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಕ್ವಶನ್ ಮಾಡೋ ಅವಶ್ಯಕತೆನೂ ಇಲ್ಲ. ಅಕಸ್ಮಾತ್ ನೀವು CBSE ಅಲ್ಲಿ ಓದ್ತಿದ್ದೀರಾ ಅಂದ್ರೆ ಇದು 6 ಮಾರ್ಕ್ಸ್ ಬರುತ್ತೆ ನಿಮಗೆ. ಅಂಡ್ ನೀವು CBSE ಅಲ್ಲಿ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ತಗೊಂಡಿದ್ದೀರಾ ಅಂದ್ರೆ ನೀವು NCERT ಎಕ್ಸಾಂಪ್ಲರ್ ಮತ್ತೆ ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ಸ್, ಒಂದು 2-3 ವರ್ಷದ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮಾಡಿದ್ರೆ ಸಾಕು. ಈ ಚಾಪ್ಟರ್ ಇನ್ನ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಅಂಡ್ 6 ಮಾರ್ಕ್ಸ್ ನಿಮ್ಮ ಪಾಕೆಟ್ಸ್ ಅಲ್ಲಿ ಇರುತ್ತೆ. ಅಕಸ್ಮಾತ್ ನೀವು ಬೇಸಿಕ್ ಮ್ಯಾಥಮೆಟಿಕ್ಸ್ ತಗೊಂಡಿದ್ದೀರಾ ಅಂದ್ರೆ NCERT ಮತ್ತೆ ಒಂದು ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ ಮಾಡಿದ್ರೆ ಸಾಕು. ಅಂಡ್ ನೀವು ಅಕಸ್ಮಾತ್ ಸ್ಟೇಟ್ ಸಿಲೆಬಸ್ ಇಂದ ಇದ್ದೀರಾ ಅಂದ್ರೆ ಜಸ್ಟ್ NCERT ಅಂಡ್ ದೆನ್ ನೀವು ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ನೀವು ಮಾಡಬೇಕಾಗುತ್ತೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಚಾಪ್ಟರ್. ಇದು ಬಹಳ ಈಸಿ ಚಾಪ್ಟರ್ ಆಗಿರೋದ್ರಿಂದ ನಾನು ಇಲ್ಲಿ ಲೈಕ್ ಇದು ನೀವು ನೋಡ್ಬೋದು, ಇಲ್ಲಿ 5th ಡಿಸೆಂಬರ್ಗೆ ನಾನು ಈ ನೋಟ್ಸ್ ಮಾಡಿದ್ದೀನಿ. ಅಂದ್ರೆ ನಾನು ಇವಾಗ ಓದ್ತಿದ್ನಲ್ಲ 10 ಬೋರ್ಡ್ಸ್ಗೆ, ಅಂದ್ರೆ ಹೋದ ವರ್ಷನೇ. ಸೊ 5th ಡಿಸೆಂಬರ್ಗೆ ಈ ನೋಟ್ಸ್ ಮಾಡಿರೋದು ನಾನು. ಅಂದ್ರೆ ಏನಂದ್ರೆ ನಾನು ಫುಲ್ಲು ಓದಿ ಆ ಚಾಪ್ಟರ್ನೆಲ್ಲ ತಿಳ್ಕೊಂಡು ಆದ್ಮೇಲೆ ನಾನು ನೋಟ್ಸ್ ಮಾಡಿರೋದು. ಅಂದ್ರೆ ಕಲಿಬೇಕಾದ್ರೆ ನೋಟ್ಸ್ ಮಾಡಿಲ್ಲ. ಸೊ ನನಗೆ ಏನೇನು ನಾಲೆಡ್ಜ್ ಸಿಕ್ಕಿತ್ತು ಬೇರೆ ಬೇರೆ ರೆಫರೆನ್ಸ್ ಬುಕ್ಸ್ ಇಂದ ಅದೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ. ಅಂಡ್ ಕೆಲವೊಂದು ಕ್ವಶನ್ಸ್ ಏನು ಟ್ರಿಕಿ ಕ್ವಶನ್ಸ್ ನನಗೆ ಸಿಕ್ಕಿತ್ತು ಬೇರೆ ಬೇರೆ ರೆಫರೆನ್ಸ್ ಬುಕ್ಸ್ ಅಲ್ಲಿ. ಆ ಕ್ವಶನ್ಸ್ ಇಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದು NCERT ಅಲ್ಲಿ ಕೊಟ್ಟಿರಲಿಲ್ಲ, ಅದನ್ನು ನಾನು ಇದ್ರೊಳಗೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಎಲ್ಲ ಹೇಳ್ಕೊಡ್ತೀನಿ. ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್. ಅಂಡ್ ಇಷ್ಟ ಆದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಅದು ಆಮೇಲೆ ಮಾಡ್ರಂತೆ, ಫಸ್ಟ್ ವಿಡಿಯೋ ನೋಡಿ. ಸೊ ರಿಯಲ್ ನಂಬರ್ಸ್ ಈ ಚಾಪ್ಟರ್ ಅಲ್ಲಿ ನಾನು ಸ್ವಲ್ಪ 9th ಕಾನ್ಸೆಪ್ಟ್ ನಾನು ಡಿಸ್ಕ್ರೈಬ್ ಮಾಡ್ಬೇಕಂತ ಇಷ್ಟಪಡ್ತೀನಿ. ಸೊ ರಿಯಲ್ ನಂಬರ್ಸ್ ಅಲ್ಲಿ ರಿಯಲ್ ನಂಬರ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ನ್ಯಾಚುರಲ್ ನಂಬರ್ಸ್ ನ ತಿಳ್ಕೊಳ್ಳೋಣ. ಸೊ ನೀವು ಕೌಂಟಿಂಗ್ ಹೆಂಗ್ ಸ್ಟಾರ್ಟ್ ಮಾಡ್ತೀರಾ, ಕೌಂಟ್ ಮಾಡ್ರಿ ಅಂದ್ರೆ ನೀವು ಹೆಂಗ್ ಸ್ಟಾರ್ಟ್ ಮಾಡ್ತೀರಾ, 1 2 3 4 5 6 ಈ ತರದನ್ನ ನೀವು ಕೌಂಟ್ ಮಾಡೋದು. ಸೊ 1 2 3 4 5 6 ಇಂದ ಇನ್ಫೈನೈಟ್ ನಂಬರ್ಸ್ ಅಂದ್ರೆ ಹಂಗೆ ಗೋನ್ ಆಗ್ತಾನೆ ಇರುತ್ತೆ, ಅದು ಸ್ಟಾಪ್ ಆಗಲ್ವಾ. 1 2 3 4 ಇಂದ ಏನ್ ಸ್ಟಾರ್ಟ್ ಆಗುತ್ತೋ ಅದನ್ನೆಲ್ಲ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ಆಗಿ ನಾವು ಕೌಂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಹೆಂಗ್ ಸ್ಟಾರ್ಟ್ ಮಾಡ್ತೀವಿ, 1 2 3 4 ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನ್ಯಾಚುರಲ್ ನಂಬರ್ಸ್ ಆಗುತ್ತೆ. 1 2 3 4ಗೆ ನಾವು ಫಸ್ಟಿಗೆ 0 ಆಡ್ ಮಾಡಿದ್ರೆ ಅದು ಹೋಲ್ ನಂಬರ್ಸ್ ಆಗುತ್ತೆ. ಅಂದ್ರೆ ಅದು ಹೋಲ್ ಗ್ರೂಪ್ ಆಫ್ ನಂಬರ್ಸ್. 0 1 2 3 4 5 6 ಇನ್ಫೈನೈಟ್ ತನಕ ಹೋಗುತ್ತಲ್ಲ, ಇದನ್ನ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೆ ಏನು? ಹೋಲ್ ನಂಬರ್ಸ್ ಪ್ಲಸ್ ನೆಗೆಟಿವ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಯಾವುದು? 1 2 3 4 5 6. ಇದ್ರದ್ದು ನೆಗೆಟಿವ್ ಮಾಡಿದ್ರೆ -1 -2 -3 -4 ಇದು. ಅದ್ರ ಜೊತೆಗೆ ಒಂದು 0 ಸೇರಿಸಿದ್ರೆ ಇಂಟೀಜರ್ಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬರುತ್ತೆ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ ಅಂದ್ರೆ ಫ್ರಾಕ್ಷನ್ ಆಗಿ ನಾವು ಯಾವ ನಂಬರ್ನ ಬರಿಬಹುದು ಅದು ರ್ಯಾಷನಲ್ ನಂಬರ್. P/Q ಫಾರ್ಮ್ ಅಲ್ಲಿ ಬರಿಬಹುದು. ಅವೆರಡು ಇಂಟೀಜರ್ಸ್ ಆಗಿರಬೇಕು, P ಮತ್ತೆ Q. ಅಂಡ್ Q ಶುಡ್ ಬಿ ನಾಟ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ 2 ಮತ್ತೆ 3. 2 ಒಂದು ಇಂಟೀಜರ್, ರೈಟ್? ಅದು ಇಂಟೀಜರ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಬರುತ್ತೆ. ಅದರೊಳಗೆ ನ್ಯಾಚುರಲ್ ನಂಬರ್ಸ್, ನೆಗೆಟಿವ್ ನ್ಯಾಚುರಲ್ ನಂಬರ್ಸ್ ಅಂತ 0 ಇವು 4 ಇನ್ವಾಲ್ವ್ ಆಗಿರುತ್ತೆ. ಸೊ ಹಾಗಾಗಿ 2/3 ರ್ಯಾಷನಲ್ ನಂಬರ್. 2 ಒಂದು ಇಂಟೀಜರ್, 3 ಒಂದು ಇಂಟೀಜರ್. ಅದೆರಡು P/Q ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಫ್ರಾಕ್ಷನಲ್ ಫಾರ್ಮ್ ಅಲ್ಲಿ ಇದೆ. ಅಂಡ್ 3 0ಗೆ ಈಕ್ವಲ್ ಇಲ್ಲ. ಸೊ ಇದು ಏನಾಯ್ತು? ರ್ಯಾಷನಲ್ ನಂಬರ್. ನೆಕ್ಸ್ಟ್ ಇನ್ನೊಂದು ನಂಬರ್ ಬರುತ್ತೆ ಇರ್ರಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಇನ್ ಡೆಡ್ ಆಪೋಸಿಟ್. ಅಂದ್ರೆ ಯಾವ್ದು ನಂಬರ್ನ ನಾವು P/Q ಫಾರ್ಮ್ ಅಲ್ಲಿ ಬರೆಯಕ್ಕಾಗಲ್ವೋ, ಫಾರ್ ಎಕ್ಸಾಂಪಲ್ √2. ಅಂಡ್ ಅಕಸ್ಮಾತ್ ನಾವು ಬರುದ್ರು ಅದ್ರ ಡಿನಾಮಿನೇಟರ್ 0 ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2/0. ಈಗ ನೀವಂತೀರಾ ಇದು ಇರ್ರಾಷನಲ್ ನಂಬರ್ ಯಾಕಾಗುತ್ತೆ, ಇದು ರ್ಯಾಷನಲ್ ನಂಬರ್ ಫಾರ್ಮ್ ಅಲ್ಲೇ ಇದೆಯಲ್ಲ P/Q ಫಾರ್ಮ್ ಅಲ್ಲಿ ಅಂತ. ಬಟ್ 2ನ ನೀವು 0 ಜೊತೆ ಡಿವೈಡ್ ಮಾಡಿದ್ರೆ ಅದರ ಆನ್ಸರ್ ನಿಮಗೆ ಸಿಗಲ್ಲ, ನಾಟ್ ಡಿಫೈನ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಇರ್ರಾಷನಲ್ ಕ್ಯಾಟಗರಿಯಲ್ಲಿ ಹಾಕಿರ್ತೀವಿ. ಓಕೆನಾ. ಸೊ ಇರ್ರಾಷನಲ್ ನಂಬರ್ P/Q ಫಾರ್ಮ್ ಅಲ್ಲಿ ಬರೆಯಕ್ ಆಗೋದಿಲ್ಲ, ಲೈಕ್ √2 √3. ಅಂಡ್ ಅದು P/Q ಫಾರ್ಮ್ ಅಲ್ಲಿ ಇದ್ರೂ 0 ಡಿನಾಮಿನೇಟರ್ 0ಗೆ ಈಕ್ವಲ್ ಆಗಿರುತ್ತೆ. ಈಗ ರ್ಯಾಷನಲ್ ಮತ್ತೆ ಇರ್ರಾಷನಲ್ ಇವೆರಡು ಸೇರಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ? ರಿಯಲ್ ನಂಬರ್ಸ್ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಾವೀಗ ಟಾಪಿಕ್ಗೆ ಡೈವ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಟರ್ಮಿನಾಲಜಿ, ಪಾಸಿಟಿವ್ ಇಂಟೀಜರ್ಸ್ ಅಂಡ್ ನಾನ್ ನೆಗೆಟಿವ್ ಇಂಟೀಜರ್ಸ್. ಪೇಪರ್ ಅಲ್ಲಿ ಬಹಳ ಸತಿ ಈ ಟರ್ಮಿನಾಲಜಿ ಯೂಸ್ ಮಾಡ್ತೀವಿ. ಅಂಡ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ಇದ್ರ ಹೆಸರಿನ ಅರ್ಥನೇ ಗೊತ್ತಿರಲ್ಲ. ಅದರಿಂದ ನೀವು ಎಷ್ಟೊಂದು ಸತಿ ಕ್ವೆಶನ್ ಸಾಲ್ವೇ ಮಾಡೋಕ್ಕಾಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಇಂಟೀಜರ್ಸ್, 1 minute. ಓಕೆ, ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಏನು? ಪಾಸಿಟಿವ್ ಇಂಟೀಜರ್ಸ್ ಅಂದ್ರೆ ಏನು? ನ್ಯಾಚುರಲ್ ನಂಬರ್. ಪಾಸಿಟಿವ್ ಇಂಟೀಜರ್ ಅಂದ್ರೆ ನ್ಯಾಚುರಲ್ ನಂಬರ್ಸ್. ಅಂದ್ರೆ ಯಾವ್ಯಾವ್ದು ಪಾಸಿಟಿವ್ ಆಗಿರುತ್ತೆ ನಂಬರ್ಸ್ ಅದನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ನಾವು 1 2 3 4 ಇವೆಲ್ಲ ಪಾಸಿಟಿವ್ ಇಂಟೀಜರ್ಸ್, ಅದಕ್ಕೆ ನ್ಯಾಚುರಲ್ ನಂಬರ್ಸ್. ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ಏನು? ಹೋಲ್ ನಂಬರ್ಸ್. ಈಗ ನೀವು ಅಂತೀರಾ ನಾನ್ ನೆಗೆಟಿವ್ ಅಂದ್ರೆ ಯಾವ್ದು ನೆಗೆಟಿವ್ ಆಗಿರಲ್ಲ, ಅಂದ್ರೆ ಪಾಸಿಟಿವ್ ಇಂಟೀಜರ್ಸ್ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿಬಹುದಲ್ಲ, ಹೋಲ್ ನಂಬರ್ಸ್ ಯಾಕೆ? ಯಾಕಂದ್ರೆ ಒಂದು ನೆನ್ಪಿಟ್ಕೊಳ್ಳಿ, 0 ಇಸ್ ನೀದರ್ ಪಾಸಿಟಿವ್ ನಾರ್ ನೆಗೆಟಿವ್. ಹಾಗಾಗಿ ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದಾಗ ನಾವು ಹೋಲ್ ನಂಬರ್ಸ್ ಅಂತೀವಿ, ನ್ಯಾಚುರಲ್ ನಂಬರ್ಸ್ ಅಂತ ಹೇಳೋದಿಲ್ಲ. ಓಕೆನಾ. ನೆಕ್ಸ್ಟ್ ಬರೋಣ. ಈಗ ನಾನು ಹೇಳಿದ್ನಲ್ಲ ರಿಯಲ್ ನಂಬರ್ಸ್, ರ್ಯಾಷನಲ್ ಮತ್ತೆ ಇರ್ರಾಷನಲ್ ಇವೆರಡರಿಂದ ಸೇರಿ ಆಗಿರುತ್ತೆ ಅಂತ. ರ್ಯಾಷನಲ್ ಅಲ್ಲಿ 2 ಕ್ಯಾಟಗರಿ ಇದೆ, ಟರ್ಮಿನೇಟಿಂಗ್ ಅಂಡ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್. ಅಂಡ್ ಇರ್ರಾಷನಲ್ ಅಲ್ಲಿ ಒಂದು ಕ್ಯಾಟಗರಿ ಇದೆ, ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್.
ನಾನ್ ಟರ್ಮಿನೇಟಿಂಗ್, ನಾನ್ ರಿಪೀಟಿಂಗ್, ಇರ್ರಾಷನಲ್ ಅಲ್ಲಿ ಬರುತ್ತೆ. ಟರ್ಮಿನೇಟಿಂಗ್ ಅಂಡ್ ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಇವೆರಡು ರ್ಯಾಷನಲ್ ನಂಬರ್ಸ್ ಅಲ್ಲಿ ಬರುತ್ತೆ. ಈಗ ನೀವು ಒಂದು ನಂಬರ್ನ ನೋಡಿದ ತಕ್ಷಣ ಅದು ಟರ್ಮಿನೇಟಿಂಗೋ, ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗೋ, ಅಥವಾ ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರಿಪೀಟಿಂಗೋ, ಇದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ, ಇದನ್ನ NCERT ಅಲ್ಲೇ ಕೊಟ್ಟಿದ್ದಾರೆ. ಏನಂದ್ರೆ ನೀವು ಫಸ್ಟ್ ಅದ್ರದ್ದು ಡಿನಾಮಿನೇಟರ್ ನ ನೋಡ್ಬೇಕು. ಅಂದ್ರೆ ಕ್ಯೂ, ನಾವ್ ಯಾವ್ದನ್ನೇ ಒಂದನ್ನ P/Q ಫಾರ್ಮ್ ಅಂತ ಅನ್ಕೊಂತೀವಿ. ನೀವು ABC, A/B ಈ ತರ ಅನ್ಕೋಬಹುದು. ಬಟ್ P/Q ವೈಡ್ಲಿ ಯೂಸ್ ಮಾಡಿರೋದ್ರಿಂದ ನಾನು P/Q ನ ಯೂಸ್ ಮಾಡ್ತಾ ಇದ್ದೀನಿ. P/Q ಫಾರ್ಮ್ ಅಲ್ಲಿ ಒಂದು ಫ್ರಾಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಅದ್ರದ್ದು ಡಿನಾಮಿನೇಟರ್ ಅಂದ್ರೆ ಕ್ಯೂ ಇಂಟೀಜರ್ ನ ನೀವು ನೋಡ್ಬೇಕು. ಅದು ಅಕಸ್ಮಾತ್ 2 into n into 2 to the power of n into 5 to the power of m ಫಾರ್ಮ್ ಅಲ್ಲಿ ಇದ್ರೆ ಅದು ಟರ್ಮಿನೇಟಿಂಗ್ ಆಗಿರುತ್ತೆ. ಅಕಸ್ಮಾತ್ ಅದು 2 to the power of n into 5 to the power of m ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಅದು ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಆಗಿರುತ್ತೆ. ಸೊ ಇದನ್ನ ನೀವು ಹೆಂಗ್ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ನಂಬರ್ ತಗೊಳ್ಳೋಣ, 2/10 ಅಂತ ತಗೊಳ್ಳೋಣ. 2/10 10 ಇಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. ಬಹಳ ಜನಕ್ಕೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗ್ ಮಾಡ್ಬೇಕಂತಾನೆ ಗೊತ್ತಿರಲ್ಲ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗಂತ ಹೇಳ್ಕೊಡ್ತೀನಿ. ಸೊ ನೋಡಿ 2/10. ಸೊ 2/10 ಇದೆಲ್ಲ 10 ನ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಸೊ 10 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 2 5s 10 and 5 1s 10. ಸೊ ನಮ್ಗೆ ಇಲ್ಲಿ ಏನ್ ಮಲ್ಟಿಪಲ್ ಸಿಕ್ತು? 2 ಮತ್ತೆ 5 ಸಿಕ್ತು. 2 into 5 2 to the power of 1. ಎಷ್ಟು 2s ಇದಾವೆ? ಒಂದೇ ತಾನೆ 2 ಇರೋದು. ನೆಕ್ಸ್ಟ್ 5 ಎಷ್ಟು ಟೈಮ್ಸ್ ಇದಾವೆ? ಒಂದೇ ತಾನೆ 5 ಇರೋದು. ಸೊ ನಾವೀಗ ಇದ್ರ ಫಾರ್ಮ್ಯಾಟ್ ಅಲ್ಲಿ ಬರೀಬಹುದು 2 to the power of 1 into 5 to the power of 1. ಸೊ ಇದು 2 into 5 ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ಇದು ಟರ್ಮಿನೇಟಿಂಗ್ ಆಗುತ್ತೆ. ನೀವೇ ನೋಡಿ 2/10 ನ ನಾವು ಡೆಸಿಮಲ್ ಫಾರ್ಮ್ ಅಲ್ಲಿ ಹೆಂಗ್ ಬರಿತೀವಿ? 0.2 ಇದೇ ತರ ತಾನೆ ಬರೆಯೋದು. ನೆಕ್ಸ್ಟ್ ನೋಡೋಣ, ಇನ್ನೊಂದು ಇಂಟೀಜರ್ ಇದೆ ಅನ್ಕೊಳ್ಳಿ, 2/13. ಈಗ ನೀವು ಇದನ್ನ ಯಾವ ಫಾರ್ಮ್ ಅಲ್ಲಿ ಬರೀತೀರಾ? 13 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. 13 1s 13 ಬಿಕಾಸ್ ದಿಸ್ ಇಸ್ ಅ ಪ್ರೈಮ್ ನಂಬರ್. ಸೊ 13 1s 13. ಇದು 2 into 5 ಫಾರ್ಮ್ಯಾಟ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಇದು ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಆಗುತ್ತೆ. ಓಕೆನಾ? ಇವಾಗ ನಿಮಗೆ ಗೊತ್ತಾಯ್ತಾ ಹೆಂಗ್ ಫೈಂಡ್ ಮಾಡೋದು ಟರ್ಮಿನೇಟಿಂಗ್ ಯಾವುದು, ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಯಾವುದು ಅಂತ. ಸೊ ಅಕಸ್ಮಾತ್ ಯಾವುದೇ ಒಂದು ನಂಬರ್ ಇದೆ ಅನ್ಕೊಳ್ಳಿ, ಅದು ಇರ್ರಾಷನಲ್ ಫಾರ್ಮ್ ಅಲ್ಲಿ ಇದ್ರೆ ಅದು ಇರ್ರಾಷನಲ್ ಆಗಿರುತ್ತೆ ಅಂಡ್ ಅದು ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಆಗಿರುತ್ತೆ. ನೀವು ಅನ್ಕೊಂತಿದ್ದೀರಾ ನಾನು ಇಲ್ಲಿ ಏನೋ ಬರ್ದಿದ್ದೀನಿ, ನಾನ್ ಟರ್ಮಿನೇಟಿಂಗ್ ನಾನ್ ಬಟ್ ರಿಪೀಟಿಂಗ್ ಗೆ 2 to the power of n into 5 to the power of n and ಅದರ್ ನಂಬರ್ ಅಂತ. ಇದ್ರ ಅರ್ಥ ಏನು? ಫಾರ್ ಎಕ್ಸಾಂಪಲ್ ನಾನು ಅವಾಗೆ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, 2/13 ಅಂತ ಕೊಟ್ಟಿದ್ದೆ. ಸೊ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಏನ್ ಬರುತ್ತೆ? 13 into 1 ಬರುತ್ತೆ. ಸೊ ನೀವು ಅನ್ಕೊಂತಿರೋದ್ರಲ್ಲಿ 2 ಮತ್ತೆ 5 ಎಲ್ಲಿದೆ ಅಂತ. ಸೊ ನೋಡಿ 2 to the power of 0 ಅಂದ್ರೆ 1. ಯಾವುದೇ ನಂಬರ್ ಪವರ್ ಅಲ್ಲಿ 0 ಇದ್ರೆ ಅದು 1 ಆಗುತ್ತೆ, ಗೊತ್ತಲ್ವಾ? ನೆಕ್ಸ್ಟ್ 5 to the power of 0, 2 to the power of 0. ಸೊ 2 to the power of 0 ಆಗಿರೋದ್ರಿಂದ ಯಾವುದೇ ನಂಬರಿನ ಪವರ್ ಅಲ್ಲಿ 0 ಇದ್ರೆ ಅದು 1 ಆಗಿರುತ್ತೆ, ಗೊತ್ತಲ್ವಾ? ನೆಕ್ಸ್ಟ್ 5 to the power of 0 ಅದು 1 ಆಯ್ತು. ನೆಕ್ಸ್ಟ್ ಇಲ್ಲಿ ಏನ್ ನಂಬರ್ ಇದೆ? 13 ಇದೆ. ಸೊ ಅದಕ್ಕೆ ನಾನು 13 ಅಂತ ಬರಿತೀನಿ. ಸೊ ಇವೆರಡು ಏನಾಯ್ತು? 1 into 1. ಸೊ ಇದು ಕ್ಯಾನ್ಸಲ್ ಔಟ್ ಆಯ್ತು. ನೆಕ್ಸ್ಟ್ 13 ಒಂದು ಅದರ್ ನಂಬರ್ ಉಳಿತು. ಸೊ ಅದಕ್ಕೋಸ್ಕರ ಇದು ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ನಂಬರ್ ಆಗುತ್ತೆ. ಓಕೆನಾ? ಈಗ ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಸ್ವಲ್ಪ ಫ್ಯಾಕ್ಟ್ಸ್ ಬರ್ದಿದ್ದೀನಿ. ಪೈ ವ್ಯಾಲ್ಯೂ ನೀವೆಲ್ಲರೂ ಕೇಳಿರ್ತೀರಾ, 22/7 3.14. ಬಟ್ ಇವೆರಡು ವ್ಯಾಲ್ಯೂ ಪೈ ವ್ಯಾಲ್ಯೂ ಅಲ್ವೇ ಅಲ್ಲ. ನಾವು ಕ್ಯಾಲ್ಕುಲೇಷನ್ಸ್ ನ ಈಸಿಯರ್ ಆಗಿ ಮಾಡೋದಕ್ಕಂತ ಈ ನಂಬರ್ಸ್ ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಸ್ ನಾವು ಆಕ್ಚುಯಲ್ ವ್ಯಾಲ್ಯೂಸ್ ಅಂತ ತಿಳ್ಕೊಂಡು ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ ಕ್ವಶನ್ಸ್ ನ. ಬಟ್ ಆಕ್ಚುಲ್ ಆಗಿ 3.14 and 22/7 ಆಕ್ಚುಯಲ್ ವ್ಯಾಲ್ಯೂಸೇ ಅಲ್ಲ ಪೈದು. ಸೊ ಪೈ ಈಸ್ ಅನ್ ಇರ್ರಾಷನಲ್ ನಂಬರ್. ಯಾಕಂದ್ರೆ ಇದು ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ನಂಬರ್ ಆಗಿರುತ್ತೆ. ಅಂದ್ರೆ ನೀವು ಇದನ್ನ ಡಿವೈಡ್ ಮಾಡಿ ನೋಡಿ, ಯಾವತ್ತು ಇವನ್ನ ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ನೆವರ್ ಎಂಡಿಂಗ್, ಯಾವತ್ತು ಟರ್ಮಿನೇಟ್, ಯಾವತ್ತು ಸ್ಟಾಪೇ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು, ಕೆಲವೊಂದ್ಸತಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ √2 ಮಲ್ಟಿಪ್ಲೈಡ್ ಬೈ ಸಮ್ ನಂಬರ್ ಅಂತ ಬರುತ್ತೆ. ನಿಮಗೆ √2 ವ್ಯಾಲ್ಯೂ ಗೊತ್ತಿದ್ರೆ ತಾನೆ ಅದ್ರ ಜಾಗದಲ್ಲಿ ಯಾವುದೋ ಒಂದು ನಂಬರ್ ಹಾಕಿ ಮಲ್ಟಿಪ್ಲೈ ಮಾಡೋದು. ಸೊ ಅದಕ್ಕೆ ಇಲ್ಲಿ ನಾನು ಕೆಲವೊಂದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ರೂಟ್ಸ್ ಅಂಡರ್ ಅಲ್ಲಿ ಬರೋ ವ್ಯಾಲ್ಯೂ ಹೇಳಿದ್ದೀನಿ. ಸೊ √2 ನಾವು 1.4 ಇಂದ √2 is equal to 1.4. ಮುಂದೆ ನಂಬರ್ ಇರುತ್ತೆ, ಬಟ್ ಪಾಯಿಂಟ್ ಅಂದ್ಮೇಲೆ 1 ನಂಬರ್ ಬರೋದ್ರೆ ಸಾಕು. √2 is equal to 1.4. √5 ವ್ಯಾಲ್ಯೂ ನೀವು ಕಮೆಂಟ್ ಮಾಡಿ ಹೇಳಿ. √3 is equal to 1.73 and √7 is equal to 2.6. ಓಕೆನಾ? ಬಹಳ ಜನಕ್ಕೆ ಈವನ್ ನಂಬರ್ ಅಂದ್ರೆ ಏನು, ಆಡ್ ನಂಬರ್ ಏನು ಅಂತಾನೆ ಗೊತ್ತಿರಲ್ಲ. ಈವನ್ ನಂಬರ್ ಅಂದ್ರೆ ಯಾವ ನಂಬರ್ 2 ಇಂದ ಡಿವೈಡ್ ಆಗುತ್ತೋ ಅದನ್ನ ನಾವು ಈವನ್ ನಂಬರ್ ಅಂತೀವಿ. ಯಾವ ನಂಬರ್ 2 ಇಂದ ಡಿವೈಡ್ ಆಗಲ್ಲೋ ಅದನ್ನ ಆಡ್ ನಂಬರ್ ಅಂತೀವಿ. ನೆಕ್ಸ್ಟ್ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್ಗೆ ಬರೋಣ. ಯಾವ್ದರ ಒಂದು ನಂಬರ್ 1 ಮತ್ತೆ ನಂಬರ್ ಇಟ್ ಸೆಲ್ಫ್ ಇಂದ ಅಷ್ಟೇ ಡಿವೈಡ್ ಆದ್ರೆ ಅದು ನಮಗೆ ಪ್ರೈಮ್ ನಂಬರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2
2 1 ಇಂದ ಡಿವೈಡ್ ಆಗುತ್ತೆ, 2 2 ಇಂದ ಡಿವೈಡ್ ಆಗುತ್ತೆ, 1 ಮತ್ತೆ ಅದರದೇ ಆದ ನಂಬರ್, 2 ಇನ್ ನಂಬರ್ ಅದರದೇ ನಂಬರ್ ಇಟ್ ಸೆಲ್ಫ್ ಅಂದ್ರೆ 2 ತಾನೆ. ಸೊ 1 ಮತ್ತೆ 2 ಇಂದ ಅಷ್ಟೇ 2 ಡಿವೈಡ್ ಆಗುತ್ತೆ. ಸೊ ಅದಕ್ಕೆ ಅದು ಪ್ರೈಮ್ ನಂಬರ್ ಆಗುತ್ತೆ. ಕಾಂಪೋಸಿಟ್ ನಂಬರ್ ಅಂದ್ರೆ 2 1 ನಂಬರ್ ಇಟ್ ಸೆಲ್ಫ್ ಅಂಡ್ ಮೋರ್ ದೆನ್ 2 ನಂಬರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ 6 1 ಇಂದ ಡಿವೈಡ್ ಆಗುತ್ತೆ, 6 2 ಇಂದ ಡಿವೈಡ್ ಆಗುತ್ತೆ, 6 3 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್ ಆಗುತ್ತೆ. ಮೋರ್ ದೆನ್ 2 ನಂಬರ್ಸ್ ಇಂದ ಅದು ಡಿವಿಸಿಬಲ್ ಇದೆ. ಸೊ ಅದಕ್ಕೆ ಇದು ಕಾಂಪೋಸಿಟ್ ನಂಬರ್. ಈಗ 1 ಏನಪ್ಪಾ, 1 ಪ್ರೈಮ್ ನಂಬರ ಕಾಂಪೋಸಿಟ್ ನಂಬರ? ಪ್ರೈಮ್ 1 ಇಸ್ ನೀದರ್ ಪ್ರೈಮ್ ನಾರ್ ಕಾಂಪೋಸಿಟ್. ಅದು ಪ್ರೈಮು ಅಲ್ಲ ಕಾಂಪೋಸಿಟು ಅಲ್ಲ, ಎತ್ಲಾಗೂ ಇಲ್ಲ, ಮಿಡ್ಲಲ್ಲಿ ನಿಂತಿದೆ. ಜಸ್ಟ್ ಲೈಕ್ 0 ಇಸ್ ನೀದರ್ ಪಾಸಿಟಿವ್ ನಾರ್ ನೆಗೆಟಿವ್. ಓಕೆನಾ. ನೆಕ್ಸ್ಟ್ ಮುಂದೋಗೋಣ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್. ಸೊ ಇದು ಬಹಳ ಇಂಪಾರ್ಟೆಂಟು. ಬಟ್ ನಿಮ್ಮ ಯೂನಿಟ್ ಟೆಸ್ಟ್ ಅಲ್ಲಿ, ಪಿರಿಯಾಡಿಕ್ ಟೆಸ್ಟ್ ಅಲ್ಲಿ ಇದನ್ನ ನಿಮಗೆ ಬರೆಯಕ್ಕೆ ಹೇಳ್ತಾರೆ. ಬಟ್ ನಾನು ನೋಡಿದಷ್ಟು ಬೋರ್ಡ್ ಎಕ್ಸಾಮ್ ಅಲ್ಲಿ ಏನು ಕೇಳಲ್ಲ. ಬಟ್ ಸೇಫ್ಟಿಗೆ ಕಲ್ತ್ಕೊಂಡಿರಿ. ಫಸ್ಟ್ ಓದ್ಬಿಡ್ತೀನಿ. Every composite number can be expressed as a product of primes and this factorization is unique apart from the order in which the prime factors occur. ಏನಾದ್ರು ಅರ್ಥ ಆಯ್ತಾ? ನನಗೂ ಏನು ಅರ್ಥ ಆಗಿಲ್ಲ ಫಸ್ಟ್ ಟೈಮ್ ಓದಿದಾಗ. ಸೊ ಇದು ಏನ್ ಹೇಳ್ತಾ ಇದೆ ಅಂದ್ರೆ, ಯಾವ್ದಾರ ಒಂದು ಕಾಂಪೋಸಿಟ್ ನಂಬರ್ ತಗೋಣ. ನಾನು ಯಾವಾಗ ಹೇಳಿದ್ದೆ ನಿಮಗೆ, ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇಂದ ಡಿವಿಸಿಬಲ್ ಆಗಿದ್ರೆ ಅದು ಕಾಂಪೋಸಿಟ್ ನಂಬರ್ ಆಗಿರುತ್ತೆ ಅಂತ. ಸೊ ಕಾಂಪೋಸಿಟ್ ನಂಬರ್ ಯಾವ್ದಾರ ಒಂದು ತಗೋಣ. ಫಾರ್ ಎಕ್ಸಾಂಪಲ್ 10 ತಗೋಣ. 10 ಇಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು. ಹೇಳ್ಕೊಟ್ಟಿದ್ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗ್ ಮಾಡ್ಬೇಕಂತ ಇನ್ನೊಂದ್ಸತಿ ತೋರಿಸ್ತೀನಿ. 10 ಇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಇದು 2 ಇಂದ ಹೋಗುತ್ತೆ 5. ಯಾವಾಗೂ ಲೀಸ್ಟ್ ಫ್ಯಾಕ್ಟರ್ ನ ಇಲ್ಲಿ ತಗೋಬೇಕು. ಆಯ್ತಾ? ಯಾವಾಗೂ ಲೀಸ್ಟ್ ಫ್ಯಾಕ್ಟರ್ ನ ಇಲ್ಲಿ ತಗೋಬೇಕು. ಸೊ 2 ಇಂದ 2 5 10 ಆಯ್ತು. ನೆಕ್ಸ್ಟ್ 5 1 ಸೊ ಇವೆರಡು ಏನು, 2 ಮತ್ತೆ 5. 2 ಇಸ್ ಅ ಪ್ರೈಮ್ ನಂಬರ್, 5 ಇಸ್ ಅ ಪ್ರೈಮ್ ನಂಬರ್. ಇವೆರಡರದ್ದು ಪ್ರಾಡಕ್ಟ್ ಮಾಡಿದ್ವಿ, ಅವಾಗ ನಮಗೆ ಒಂದು ಕಾಂಪೋಸಿಟ್ ನಂಬರ್ ಸಿಕ್ತು. ದಟ್ ಇಸ್ ವಾಟ್ ದ ಡೆಫಿನೇಷನ್ ಇಸ್ ಸೇಯಿಂಗ್. ಅಂದ್ರೆ ಯಾವ್ದಾರ ಒಂದು ಕಾಂಪೋಸಿಟ್ ನಂಬರ್ ಹೆಂಗಾಗಿರುತ್ತೆ ಅಂದ್ರೆ, 2 ಪ್ರೈಮ್ ಫ್ಯಾಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದಾಗ 2 ಪ್ರೈಮ್ ಫ್ಯಾಕ್ಟರ್ಸ್ ಇನ್ ಪ್ರಾಡಕ್ಟ್ ಒಂದು ಕಾಂಪೋಸಿಟ್ ನಂಬರ್ ಆಗಿರುತ್ತೆ. ಅಂಡ್ ಪ್ರೈಮ್ ಫ್ಯಾಕ್ಟರ್ಸ್ ಅದರದೇ ಆದ ಯೂನಿಕ್ ಆರ್ಡರ್ ಅಲ್ಲಿ ಅದು ಅಕರ್ ಮಾಡಬಹುದು. ಅದೇ ತರ ಆರ್ಡರ್ ಅಲ್ಲಿ ಅಕರ್ ಮಾಡ್ಬೇಕಂತ ಏನಿಲ್ಲ. ನಾವು 2 ಇಂದ ಫಸ್ಟ್ ಮಾಡಿದ್ವಲ್ಲ, ಅದನ್ನ 5 ಇಂದ ಮಾಡಿದ್ರೆ 5 into 2 ಆಗ್ತಿತ್ತು. ಬಟ್ ರಿಸಲ್ಟ್ ಸೇಮೇ ಅಲ್ವಾ, ಅಷ್ಟೇ ಇದು ಹೇಳ್ತಿರೋದು. ಇದ್ರೊಳಗೆ ಕ್ವೆಶನ್ಸ್ ಯಾವ ತರ ಬರುತ್ತೆ ಅಂದ್ರೆ, HCF ಕಂಡಿಡೀರಿ ಈ ನಂಬರ್ ಇಂದು, LCM ಕಂಡಿಡೀರಿ ಅಂತ ಹೇಳ್ತಾರೆ. HCF ಅಂದ್ರೆ ಏನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದಕ್ಕೆ ಇನ್ನೊಂದು ಹೆಸರಿದೆ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಹೆಸರಿದೆ. ಆಯ್ತಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ಮಾಲ್ ನಂಬರ್ಸ್ ಕೊಡ್ತೀವಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6 ಅಂತ ಒಂದು ನಂಬರ್ ಕೊಟ್ಟೆ. 6 ನ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಎಷ್ಟು ಬರುತ್ತೆ? 2 into 3 into 1. ಇದು ನಿಮ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ನಂಬರ್ ಕೊಟ್ಟೆ ಅನ್ಕೊಳ್ಳಿ, 2 ಕೊಟ್ಟೆ ಅನ್ಕೊಳ್ಳಿ. ಅದ್ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಏನ್ ಬರುತ್ತೆ? 2 into 1. ಇವಾಗ 6 ಮತ್ತೆ 2 ಬರ್ದು ಹೇಳ್ತೀನಿ. ಸೊ 6 ಇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದೆ ನಾನು, 2 into 3 into 1 ಬಂತ. ನೆಕ್ಸ್ಟ್ 2 ಇನ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 2 into 1 ಬಂತು. ಸೊ 1 ಎರಡರೊಳಗೂ ಕಾಮನ್ ಇದೆ. ಬಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಾಮನ್ ಇರಬೇಕು, ಮತ್ತೆ ಅದು ಹೈಯೆಸ್ಟ್ ನಂಬರ್ ಆಗಿರ್ಬೇಕು. ಯಾವ್ದು ಹೈಯೆಸ್ಟ್ ನಂಬರ್ ಕಾಮನ್ ಇರೋದಂದ್ರೆ 2. ಸೊ ಅದಕ್ಕಾಗ್ಬಿಟ್ಟು ಏನಾಗುತ್ತೆ ಇಲ್ಲಿ, ಸೊ 2 ನಮ್ದು HCF ಬಂತು. ಇದು ಸ್ಮಾಲ್ ನಂಬರ್ಸ್ಗೆ. ಬಟ್ ದೊಡ್ಡ ನಂಬರ್ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ 36 72 ಈ ತರ ದೊಡ್ಡ ನಂಬರ್ ಕೊಟ್ಟಿದ್ರು ಅಂದ್ರೆ ಏನ್ ಮಾಡ್ಬೇಕು ನಾವು? ಇವಾಗ 36 ಇಂದ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ. 36 ಇದೆನಾ, ಇದನ್ನ 2 ಇಂದ ಮಾಡಬೇಕು. 2 1s 2 8s, ನೆಕ್ಸ್ಟ್ 2 9s, ದೆನ್ 3 3s, ದೆನ್ 3 1s. ಆಯ್ತಾ? ಮಾಡಿದ್ರ? ಇವಾಗ ನಿಮ್ಗೆ ಇಲ್ಲಿ ನೋಡಿದ್ರ 2 into 2 into ಆ ಥರ ಎಲ್ಲ ಮಾಡಬಾರ್ದು. ಡಬಲ್ ಟೈಮ್ ನಂಬರ್ ರಿಪೀಟ್ ಆಗಿದ್ರೆ ಫಸ್ಟ್ ಆ ನಂಬರ್ನ ಬರೀರಿ. ಅದು ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 1 time 2 time. ಸೊ ಇಲ್ಲಿ 2 into 2 to the power of 2 ಅಂತ ಬರೀಬೇಕು. ನೆಕ್ಸ್ಟ್ ಇಂಟು ಮಾರ್ಕ್ ಹಾಕಿ 3 ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 2 times. ಸೊ 3 to the power of 2 ಇದನ್ನ ಬರ್ದ್ರಾ? ಸೊ ಅದನ್ನೇ ನಾನು ಇಲ್ಲಿ ಬರ್ದಿರೋದು 36 ಹತ್ರ 2 to the power of 2 and 3 to the power of 2. ಅದೇ ತರ 72 ಮಾಡಿದಾಗ 2 to the power of 3 and 3 to the power of 2 ಬರುತ್ತೆ. ಇಲ್ಲಿ ನೀವು ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವ ಇದಾವೆ ಅದನ್ನ ಬರ್ಕೊಳ್ಳಿ. 2 ಕಾಮನ್ ಫ್ಯಾಕ್ಟರ್, 3 ಕಾಮನ್ ಫ್ಯಾಕ್ಟರ್. ಇವಾಗ ನೀವು ಎಕ್ಸ್ಪೋನೆಂಟ್ ಅಂದ್ರೆ 2 to the power of ಅಲ್ಲಿ ಏನ್ ತಗೊಂತೀರಾ? ಇಲ್ಲಿ ಪವರ್ ಆಫ್ ಅಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಅಂದ್ಬಿಟ್ಟು ಹೈಯೆಸ್ಟ್ ಪವರ್ ನ ನೀವು ತಗೋಬಾರ್ದು. ಇದ್ರಲ್ಲಿ ಉಲ್ಟಾ ಕಡಿಮೆ ಇರೋ ಪವರ್ ನ ತಗೋಬೇಕು. ಇವಾಗ 2 ಅಲ್ಲಿ ನೋಡಿ, 2 to the power of 2, 2 to the power of 3 ಇವೆರಡಿದೆ. ಇದ್ರಲ್ಲಿ ನೀವು ಯಾಕೆ ತಗೊಂತೀರಾ? 2 to the power of 2 ತಗೋಬೇಕು. ಯಾಕಂದ್ರೆ 2 ಕಡಿಮೆ ಪವರ್ ನ ಯಾವಾಗೂ ತಗೋಬೇಕು. 2 to the power of 2 ಇಲ್ಲಿ ಕೆಳಗೆ ಬರ್ಕೊಂಡ್ರೆ HCF ಹತ್ರ. ನೆಕ್ಸ್ಟ್ 3 ಅಲ್ಲಿ ನೋಡಿ, 3 to the power of 2, 3 to the power of 2 ಅಂತ ಇದೆ. ಎರಡರಲ್ಲಿ 2 ಇರೋದ್ರಿಂದ ನಾವು 3 to the power of 2 ತಗೊಂತೀವಿ. ಯಾವಾಗೂ ಕಾಮನ್ ತಗೊಳ್ಳಿ. ನೆಕ್ಸ್ಟ್ ಪವರ್ ಸೊ ಇದ್ರಲ್ಲಿ ನೀವು ನೋಡ್ಬೋದು 2 to the power of 2 and 3 to the power of 2 ತಗೊಂಡಿದ್ದೀನಿ. ಯಾವಾಗೂ ನಂಬರ್ಸ್ ತಗೊಂತಿರಲ್ಲ ಅವಾಗ ಅದು ಕಾಮನ್ ಆಗಿರ್ಬೇಕು. ಅಂಡ್ ಪವರ್ ಆಫ್ ತಗೋಬೇಕಾದ್ರೆ HCF ಅಲ್ಲಿ ಕಡಿಮೆ ಪವರ್ ಇರೋದನ್ನ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ನಾವು LCM ನೋಡ್ತೀವಿ. LCM ಅಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ
ನಾನು ಇಲ್ಲಿ ಬರ್ದಿಲ್ಲ ಅನ್ಸುತ್ತೆ, ಗೂಗಲ್ ಮಾಡಿ ಹೇಳಿ. ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಫಾರ್ ಸ್ಮಾಲ್ ನಂಬರ್ಸ್ ಅಂದರೆ ಅವಾಗ ಹೇಳಿದ್ನಲ್ಲ 6 ಮತ್ತು 2 ಇದರ ನಂಬರ್ಸ್ ಇದ್ರೆ ಅವೆರಡರೂ ಕಾಮನ್ ನೋಡಬೇಕು. ಕಾಮನ್ ಅಲ್ಲಿ ಯಾವ್ದು ಕಡಿಮೆ ನಂಬರ್ ಇದೆನೋ ಅದು ಅದ್ರದ್ದು LCM ಆಗುತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ನಮಗೆ ದೊಡ್ಡ ನಂಬರ್ ಇದ್ರೆ ಅದರಲ್ಲಿ ಹೈಯೆಸ್ಟ್ ಪವರ್ ನೋಡಬೇಕು. ಫಾರ್ ಎಕ್ಸಾಂಪಲ್ 36 2 to the power of 2 and 3 to the power of 2 ಹೇಳಿದ್ನಲ್ಲ ಹೆಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕಂತ. ಇದ್ರೊಳಗೆ ಯಾವ್ಯಾವ್ದು ಕಾಮನ್ ಇದೆ ಅದನ್ನ ನೋಡಿ. 2 ಕಾಮನ್ ಇದೆ, 3 ಕಾಮನ್ ಇದೆ. ಓಕೆ, ನಾನು LCM ಅಲ್ಲಿ 1 ಇನ್ನೊಂದು ಬರುತ್ತೆ. ಅಕಸ್ಮಾತ್ ಅದು ಕಾಮನ್ ಇಲ್ಲ ಅನ್ಕೊಳ್ಳಿ, ಯಾವಾಗೂ ಬರಿಬೇಕು. LCM ಸ್ವಲ್ಪ ಬೇರೆ ಥರನೇ ಇದೆ. ಸೊ ಅದು ಕಾಮನ್ ಇಲ್ಲ ಅನ್ಕೊಳ್ಳಿ, ಯಾವಾಗೂ ಅದನ್ನ ಬರಿಬೇಕು. ಯಾಕಂದ್ರೆ ಅದು ಲೀಸ್ಟ್ ಕಾಮನ್ ಸಮಥಿಂಗ್ ಇದೆ. ಸೊ ಕಾಮನ್ ಇಲ್ಲ ಅಂದ್ರೂ ಬೇರೆ ನಂಬರ್ ಆಗಿದ್ರೆ ಅದನ್ನು ಬರೀರಿ. ಇಲ್ಲಿಗ 2 ಮತ್ತು 3 ಕಾಮನ್ ಇದೆ. ಸೊ ಅದಕ್ಕೆ ನಾನು ಬರ್ಕೊಂತೀನಿ ಪವರ್ ಹೈಯೆಸ್ಟ್ ನೋಡಬೇಕು. HCF ನಂಬರ್ ಹೈಯೆಸ್ಟ್ ಆದ್ರೆ ಪವರ್ ಲೀಸ್ಟ್ ನೋಡಿದ್ವಿ. ಇಲ್ಲಿ LCM ಅಲ್ಲಿ ಇದು ಲೋಯೆಸ್ಟ್ ಆಗಿದ್ರು ಪವರ್ ಹೈಯೆಸ್ಟ್ ನೋಡಬೇಕು. ಇಲ್ಲಿ LCM ಒಳಗೆ ಯಾವ್ದು 2 to the power of 2 2 to the power of 3 ಇದೆ. ಇದರಲ್ಲಿ ಹೈಯೆಸ್ಟ್ ಪವರ್ ಯಾವುದು 2 to the power of 3. ಅದಕ್ಕೆ LCM is equal to 2 to the power of 3 into 3 to the power of 2 3 to the power of 2 ಇದೆ. ಸೊ ಅದಕ್ಕೋಸ್ಕರ ಇದು 2 2 ಆಗಿರೋದ್ರಿಂದ ನಾವು 3 to the power of 2 ತಗೊಂತೀವಿ. ಅಕಸ್ಮಾತ್ 3 to the power of 3 ಇದ್ದಿದ್ರೆ ನಾವು ಅದನ್ನು ತಗೊಂತಾ ಇದ್ವಿ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಫ್ಯಾಕ್ಟ್ ಬರ್ದಿದ್ದೀನಿ. ಇರ್ರಾಷನಲ್ ನಂಬರ್ನ ರ್ಯಾಷನಲ್ ನಂಬರ್ ಜೊತೆಗೆ ಆಡ್ ಮಾಡಿದ್ರೆ ಅದರದ್ದು ರಿಸಲ್ಟ್ ಇರ್ರಾಷನಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ √2 + 2 ಮಾಡಿದ್ರೆ √2 + 2 ಅಷ್ಟೇ ಇರುತ್ತೆ. ಸೊ ಅದಕ್ಕೆ ಅದು ಇರ್ರಾಷನಲ್ ನಂಬರ್. ಅವೆರಡನ್ನ ಆಡ್ ಮಾಡಕ್ ಬರೋದಿಲ್ಲ ಆಕ್ಚುಲಾಗಿ. ರ್ಯಾಷನಲ್ ನಂಬರ್ ಮತ್ತೆ ರ್ಯಾಷನಲ್ ನಂಬರ್ನ ಆಡ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ರ್ಯಾಷನಲ್ ನಂಬರ್ ಮತ್ತೆ ರ್ಯಾಷನಲ್ ನಂಬರ್ನ ಆಡ್ ಮಾಡಿದ್ರೆ ನಮಗೆ ರ್ಯಾಷನಲ್ ನಂಬರೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 2 + 3 ಮಾಡಿದ್ರೆ 6 ಸಿಗುತ್ತೆ, ಅದು ರ್ಯಾಷನಲ್ ನಂಬರ್. ಓಕೆನಾ? ಸೊ ನೆಕ್ಸ್ಟ್ ಈಗ ರಿಲೇಶನ್ಶಿಪ್ ಬಿಟ್ವೀನ್ HCF ಅಂಡ್ LCM ನೋಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಈಸಿ. ಮತ್ತೆ HCF ಇಂಟು A ಇಂಟು B. ಓಕೆ, HCF ಒಂದು ಯಾವುದೋ ನಂಬರ್ 2 ನಂಬರ್ ತಗೊಂಡಿದ್ದೀರಾ. ಫಾರ್ ಎಕ್ಸಾಂಪಲ್ 2 ಮತ್ತು 6 ಇನ್ HCF ತಗೊಂಡ್ರಿ, ಅವಾಗ ನಿಮಗೆ HCF ಬಂತು 2. ನೆಕ್ಸ್ಟ್ LCM ಮಾಡಿದ್ರಿ 2 ಮತ್ತು 3 ಇದು, ಅವಾಗ ನಿಮ್ 2 ಮತ್ತು 6 ಇಂದು, ಅವಾಗ ನಿಮ್ಗೆ ಏನೋ ಒಂದು LCM ಬಂತು. 2 ನಂಬರ್ ಇನ್ HCF ಮಾಡಬೇಕು, 2 ನಂಬರ್ ಇನ್ LCM ಮಾಡಿದ್ರಿ. ಸೊ ಇವಾಗ ಇದ್ರದ್ದು ಒಂದು ಸಿಂಪಲ್ ಈಕ್ವೇಶನ್ ಇದೆ. HCF ಇಂಟು LCM ಆಫ್ ದೋಸ್ 2 ನಂಬರ್ಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಆಫ್ ದೋಸ್ 2 ನಂಬರ್ಸ್. ಒಂದು ಸಿಂಪಲ್ ಥಿಂಗ್ ಇಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು 2 ನಂಬರ್ ತಗೊಂಡಿದ್ದೀನಿ, 2 ಮತ್ತು 6. 2 ಮತ್ತು 6 ಇಂದು HCF ಏನಾಗುತ್ತೆ ಅಂತ ನಮಗೆ ಗೊತ್ತು, ಏನು 2, ಅವಾಗ ಕಂಡುಹಿಡಿದಿದ್ವಿ. ಇವಾಗ LCM ಏನಾಗುತ್ತೆ ಅಂದ್ರೆ 6 ಆಗುತ್ತೆ. ಆಯ್ತಾ? ನೀವೇ ಕಂಡುಹಿಡಿದು ನೋಡಿ, ಬರುತ್ತಲ್ವ ಆಲ್ರೆಡಿ. 2 ಮತ್ತು 6 ಇಂದು HCF ಬಂದ್ಬಿಟ್ಟು ಇದು, LCM ಬಂದ್ಬಿಟ್ಟು ಇದು. ಈಗ 2 ಮತ್ತು 6 HCF ಇದು ತಾನೆ, HCF ಇಂಟು LCM 2 ಇಂಟು 6 ಅಂಡ್ ಮತ್ತೆ ಇವೆರಡು ನಂಬರ್ ಯಾವುದು 2 ಇಂಟು 6. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈಕ್ವಲ್ ಆಗಿ ಸಿಗುತ್ತೆ. ಆಯ್ತಾ? ಇದು ಮತ್ತೆ 2 ನಂಬರ್ಸಿಗೆ ಅಷ್ಟೇ. ಮತ್ತೆ 3 ನಂಬರ್ಸ್ ಕೊಟ್ಟಿದ್ರು, ಅದ್ರದ್ದು ರಿಲೇಶನ್ಶಿಪ್ ಕಂಡುಹಿಡಿಯಿರಿ ಅಂದ್ರೆ ಅದು ಈ ರೂಲ್ಗೆ ಅಪ್ಲೈ ಆಗಲ್ಲ. ಬರೀ 2 ನಂಬರ್ ಕೊಟ್ಟಾಗ ಮಾತ್ರ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆನಾ? ಅಂಡ್ ಇದ್ರೊಳಗೆ ನಿಮ್ಗೆ ಏನ್ ಮಾಡ್ತಾರೆ ಗೊತ್ತಾ, ಒಂದ್ರದ್ದು HCF ಕೊಟ್ಟಿರೋದಿಲ್ಲ, LCM ಕೊಟ್ಟಿರ್ತಾರೆ, ಮತ್ತು 2 ನಂಬರ್ಸ್ ಕೊಟ್ಟಿರ್ತಾರೆ. ಆವಾಗ ನೀವು ಈ ಫಾರ್ಮುಲಾ ಇಂದಾನೆ ಅದನ್ನ ಕಂಡುಹಿಡಿಬೇಕು. ಈಗ 2 ನಂಬರ್ ಕೊಟ್ಟಿದಾರಂತ ಆದ್ರಿಂದ LCM ಕಂಡುಹಿಡಿಬಾರ್ದು, ಈ ಫಾರ್ಮುಲಾ ಹಾಕ್ಬಿಟ್ಟು ಕಂಡುಹಿಡಿಬೇಕು. 2 ನಂಬರ್ ಕೊಟ್ಟಿದಾರ, ಅದನ್ನ ನೀವು ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. ಮಲ್ಟಿಪ್ಲೈ ಮಾಡಿಬಿಟ್ಟು ನಿಮಗೆ HCF ಕೊಟ್ಟಿದಾರ, ಅದನ್ನ ಇಲ್ಲಿ ಬರೀರಿ. LCM ನ ಇಲ್ಲಿ ಖಾಲಿ ಬಿಡ್ರಿ, ಏನಾರ ಒಂದು ಇಂಟೀಜರ್ ಹಾಕಿ XYZ ಅಂತ. ಸೊ ಇದನ್ನ ಇಲ್ಲಿಗೆ ಡಿವಿಷನ್ಗೆ ತಗೊಂಡ್ಬರ್ಬೇಕು. ಇವೆರಡನ್ನು ಡಿವೈಡ್ ಮಾಡಬೇಕು, ಅವಾಗ ನಿಮಗೆ LCM ಸಿಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ HCF ಅಂದ್ರೆ ಫ್ಯಾಕ್ಟರ್ಸ್ ನಾವು HCF ಗೆ ತಗೊಂತೀವಿ, ಮಲ್ಟಿಪಲ್ಸ್ ನ LCM ಗೆ ತಗೊಂತೀವಿ. ಫ್ಯಾಕ್ಟರ್ಸ್ ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರುತ್ತೆ, ಮಲ್ಟಿಪಲ್ಸ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು. ಓಕೆನಾ? ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಎಲ್ಲರಿಗೂ ಗೊತ್ತಿರೋದೆ. ನೆಕ್ಸ್ಟ್ ಪ್ರೂವ್ ದಟ್ ಕ್ವೆಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇದಾದ್ಮೇಲೆ ಲೆಕ್ಚರ್ ಎಂಡ್ ಆಗುತ್ತೆ. ಪ್ರೂವ್ ದಟ್ ಕ್ವೆಶನ್ ಅಲ್ಲಿ ಅವ್ರು ಏನ್ ಕೊಡ್ತಾರೆ ಅಂದ್ರೆ, ಇದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಲೆಟ್ P ಬಿ ದ ಪ್ರೈಮ್ ನಂಬರ್. ಯಾವ್ದಾದ್ರು ಒಂದು ಪ್ರೈಮ್ ನಂಬರ್ ಇಲ್ಲಿ, ಫಾರ್ ಎಕ್ಸಾಂಪಲ್ 2 ಬಿ ದ ಪ್ರೈಮ್ ನಂಬರ್. ಅಕಸ್ಮಾತ್ 2 A² ಇಂದ ಡಿವೈಡ್ ಆದ್ರೆ 2A ಇಂದನೂ ಡಿವೈಡ್ ಆಗುತ್ತೆ. ಜಸ್ಟ್ ಎಕ್ಸೆಪ್ಟ್ ಮಾಡ್ರಿ, ಏನು ಇಲ್ಲ ಇದ್ರೊಳಗೆ. 2A ಇಂದ ಡಿವೈಡ್, A² ಇಂದ ಡಿವೈಡ್ ಆದ್ರೆ 2A ಇಂದನೂ ಡಿವೈಡ್ ಆಗುತ್ತೆ ಅಂತ. ಆಯ್ತಾ? ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಅವ್ರು ಕೊಡ್ತಾರೆ √2 ಇರ್ರಾಷನಲ್ ಅಂತ ಪ್ರೂವ್ ಮಾಡ್ರಿ ಅಂತ. ಅವ್ರು ಏನ್ ಹೇಳ್ತಿದ್ದಾರೆ, √2 ಇರ್ರಾಷನಲ್ ಇಲ್ವಾ ಅಂತ ಪ್ರೂವ್ ಮಾಡ್ಬೇಕು. ಸೊ ನಾವು ಫಸ್ಟ್ ಏನ್ ಅನ್ಕೊಂತೀವಿ ಅಂದ್ರೆ ಅದು ರಾಷನಲ್ ಅಂತ ಅನ್ಕೊಳ್ಳೋಣ ಅಂತ ಅನ್ಕೊಂಡು ಲಾಸ್ಟಿಗೆ ಅವ್ರದ್ದೇ ತಪ್ಪಂತ ತೋರಿಸ್ಬಿಟ್ಟು √2 ಇರ್ರಾಷನಲ್ ಅಂತ ಹೇಳಬೇಕು. ಸೊ ಲೆಟ್ ಅಸ್ ಅಸ್ಯೂಮ್ ಫಾರ್ ದ ಕಾಂಟ್ರರಿ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತಿಗೆ ನಾವು ಅಸ್ಯೂಮ್ ಮಾಡೋಣ √2 ಒಂದು ರ್ಯಾಷನಲ್ ನಂಬರ್ ಅಂತ ಈ ಸ್ಟೇಟ್ಮೆಂಟ್ ಬರೀಬೇಕು. ಇಲ್ಲಿ ಬರ್ದಿದ್ದೀನಲ್ಲ, ಈ ಸ್ಟೇಟ್ಮೆಂಟ್ ಬರೀಲೇಬೇಕು. ನೆಕ್ಸ್ಟ್ √2 is equal to P/Q. ನಾವು ಅನ್ಕೊಂಡಿದೀವಲ್ವಾ ರ್ಯಾಷನಲ್ ನಂಬರ್ ಅಂತ. ರ್ಯಾಷನಲ್ ನಂಬರ್ನ ಹೆಂಗ್ ಬರೀತೀರಾ ನೀವು? A/B ಫಾರ್ಮ್, P/Q ಫಾರ್ಮ್, ಫ್ರಾಕ್ಷನಲ್ ಫಾರ್ಮ್ ಅಲ್ಲಿ ಬರೀತೀರಾ. √2 is equal to P/Q. ಈಗ P ಮತ್ತೆ Q ಎರಡು ಕೋಪ್ರೈಮ್ಸ್ ಅಂದ್ರೆ ಎರಡರದ್ದು ಕಾಮನ್ ಫ್ಯಾಕ್ಟರ್ 1 ಬರುತ್ತೆ.
ಫಾರ್ ಎಕ್ಸಾಂಪಲ್ 2 and 3. 2 and 3 ಅಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು 1. ಸೊ 2 and 3 ಆರ್ ಕೋಪ್ರೈಮ್ಸ್. ಸೊ ನಾವು ಅನ್ಕೊಳ್ಳೋಣ P by Q and P and Q ಆರ್ ಕೋಪ್ರೈಮ್ಸ್. ಆಯ್ತಾ. ನೆಕ್ಸ್ಟ್ ಇಲ್ಲಿ Q ಇದೆ ಅಲ್ವಾ, ಈ Q ನ 2 ಪಕ್ಕಕ್ಕೆ ತಗೊಂಬನ್ನಿ. ಈ Q ಇದೆಲ್ಲ, ಈ Q ನ 2 ಪಕ್ಕಕ್ಕೆ ತಗೊಂಬನ್ನಿ. ಅವಾಗ ನಿಮ್ಗೆ ಏನಾಗುತ್ತೆ, √2Q is equal to P. ಈ ಸ್ಟೇಜಿಗೆ ಬಂದಾದ್ಮೇಲೆ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಂತ ಬರೀರಿ. ಬರೆದಾದ್ಮೇಲೆ ಎರಡೂ ಸೈಡ್ಸ್ ನ ಸ್ಕ್ವೇರ್ ಮಾಡ್ತೀರಾ. √2ಗೆ ಹೋಲ್ ಸ್ಕ್ವೇರ್ ಮಾಡಿದ್ರೆ ಈ √2 ಇಂದ 2 ಕ್ಯಾನ್ಸಲ್ ಆಗಿ ಬರೀ 2 ಉಳಿಯುತ್ತೆ. ಸೊ ಅಲ್ಲೇ ಇಲ್ಲೂ ಕೂಡ ಅದೇ ಆಗಿರೋದು. √2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಬರೀ 2 ಉಳಿತು. Q ನ ಸ್ಕ್ವೇರ್ ಮಾಡಿದ್ರೆ Q ಸ್ಕ್ವೇರ್ ಬಂತು. ಇಲ್ಲಿ ಪಕ್ಕದಲ್ಲಿ P ನ ಸ್ಕ್ವೇರ್ ಮಾಡಿದ್ರೆ P ಸ್ಕ್ವೇರ್ ಬಂತು. ನೆಕ್ಸ್ಟ್ ಇಲ್ಲಿರೋ 2 ನ ನಾವು ಕೆಳಗೆ ಕಳಿಸ್ತೀವಿ. ಇವಾಗ ಏನಾಯ್ತು, 2P ಸ್ಕ್ವೇರ್ ನು ಡಿವೈಡ್ ಮಾಡ್ತಿದೆ, 2P ನು ಡಿವೈಡ್ ಮಾಡ್ತಿದೆ. ಇದನ್ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ರಿವೈಂಡ್ ಮಾಡಿ ಇದೊಂದು ಪಾರ್ಟ್ ನ ನೋಡಿ. ಇದು ಎಲ್ಲರಿಗೂ ಡಿಫಿಕಲ್ಟ್ ಅಂತ ಅನ್ಸುತ್ತೆ, ಬಟ್ ಟ್ರಸ್ಟ್ ಮೀ, ಇದು ನಿಮ್ಗೆ ಲಾಸ್ಟಿಗೆ ಬಹಳ ಮಾರ್ಕ್ಸ್ ಕೊಟ್ಟೋಗುತ್ತೆ. ಆಯ್ತಾ. ನೆಕ್ಸ್ಟ್ ಏನ್ ಬಂತಪ್ಪ ಅಂದ್ರೆ 2P ಸ್ಕ್ವೇರ್ ಬೈ 2 ಅಂತ ಇದೆ. ಇಲ್ಲಿ 2 ಇದೆಲ್ಲ, ಇದನ್ನ ಇಲ್ಲಿ ಬರ್ಕೊಳ್ಳಿ. ಆಯ್ತಾ. ಈಸ್ ಈಕ್ವಲ್ ಟು ಬರ್ಕೊಳ್ಳಿ. 2 ಮೇಲ್ಗಡೆ ಯಾವ್ದಿದೆ, ಇಂಟೀಜರು P ಇದೆ ತಾನೆ, P. ಇನ್ನೊಂದು ಯಾವ್ದಾರ ಒಂದು ಇಂಟೀಜರ್ ಇಂದ ಮಲ್ಟಿಪ್ಲೈ ಮಾಡಿ. ನಾನು ಇಲ್ಲಿ M ಅಂತ ತಗೊಂಡಿದ್ದೀನಿ, ನೀವು A B C ಏನಾರ ತಗೋಬಹುದು. M ಇಂದ ಮಲ್ಟಿಪ್ಲೈ ಮಾಡಿದೆ. ಆಯ್ತಾ. ನೆಕ್ಸ್ಟ್ ಇವೆರಡನ್ನ ಸ್ಕ್ವೇರ್ ಮಾಡಬೇಕು. ಇದನ್ನ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, P ಸ್ಕ್ವೇರ್ ಅಂಡ್ ಇದಾಗುತ್ತೆ. ಸಾರಿ, ಇಲ್ಲಿ 2 ಬರೀಬೇಕಿತ್ತು. ಓಕೆ. ಸೊ ಇಲ್ಲಿ ಆಗುತ್ತೆ 4M ಸ್ಕ್ವೇರ್ ಆಗುತ್ತೆ. ಆಯ್ತಾ. ನೆಕ್ಸ್ಟ್ ಈಗ P ಸ್ಕ್ವೇರ್ ಇಸ್ ಈಕ್ವಲ್ ಟು 4M ಸ್ಕ್ವೇರ್ ಆಯ್ತು. P ಸ್ಕ್ವೇರ್ ಜಾಗದಲ್ಲಿ ಏನ್ ಬರುತ್ತೆ, 2Q ಸ್ಕ್ವೇರ್. ರೈಟ್. ಇಲ್ಲಿದೆ ನೋಡಿ, P ಸ್ಕ್ವೇರ್ ಜಾಗದಲ್ಲಿ ಏನಿದೆ, 2Q ಸ್ಕ್ವೇರ್. ಅದನ್ನ ಬರ್ಕೊಳ್ಳಿ. P ಸ್ಕ್ವೇರ್ ಜಾಗದಲ್ಲಿ 2Q ಸ್ಕ್ವೇರ್ ಅಂಡ್ 4M ಸ್ಕ್ವೇರ್ ಅದನ್ನ ಬರೆದ್ರ. ನೆಕ್ಸ್ಟ್ ಇಲ್ಲಿ 2 1s are 2, 2 2s are 4. ಅದೇನಾಯ್ತು, Q ಸ್ಕ್ವೇರ್ ಇಸ್ ಈಕ್ವಲ್ ಟು 2M ಸ್ಕ್ವೇರ್. ಅಂಡ್ 2 ಈ ಕಡೆ ಏನಿದೆ ಅಲ್ಲ, ಇದನ್ನ ಇಲ್ಲಿ ಕೆಳಗೆ ತಗೊಂಬನ್ನಿ. ಅವಾಗ ನಿಮ್ಗೆ ಏನ್ ಬರುತ್ತೆ, Q ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು M ಸ್ಕ್ವೇರ್. ಇಲ್ಲಿ 2Q ಸ್ಕ್ವೇರ್ ನು ಡಿವೈಡ್ ಆಗ್ತಿದೆ, 2Q ನು ಡಿವೈಡ್ ಆಗ್ತಿದೆ. ಬಹಳ ಕನ್ಫ್ಯೂಸಿಂಗ್ ಅನ್ಸ್ತಿರ್ಬೋದು. ಇದನ್ನ ಒಂದ್ 4-5 ಸತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದು 4-5 ಮಾರ್ಕ್ಸಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀಟಾಗಿ ಕಲ್ತ್ಕೊಳ್ಳಿ. ಇದೇ ತರ ಯಾವುದೇ ನಂಬರ್ ಕೊಟ್ಟರು ನೀವು ಮಾಡ್ಬೋದು. ಸ್ವಲ್ಪ ಕ್ವೆಶನ್ ಪ್ರಾಕ್ಟೀಸ್ ಮಾಡಿ. ಎನ್ಸೈಡ್ ಎಕ್ಸಾಂಪ್ಲರ್ ಅಂತ ಮಾಡಿ. ಇದು ಒಂದು ಪಾರ್ಟ್ನ ಇದು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ರೆ. ಎನ್ಸೈಡ್ ಎಕ್ಸಾಂಪ್ಲರ್ ಅಲ್ಲಿ ಬಹಳ ಟೈಪ್ ಕ್ವೆಶನ್ಸ್ ಇದೆ. ಅಡಿಷನ್ ಮಾಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಅಂಡ್ ಲಾಸ್ಟಿಗೆ ಒಂದು ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಕೊಡಬೇಕು. ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ P and Q ಆರ್ ನಾಟ್ ಕೋಪ್ರೈಮ್ಸ್, ಸೊ ವಿ ಆರ್ ರಾಂಗ್. ಅಂದ್ರೆ P and Q ಕೋಪ್ರೈಮ್ಸ್ ಅಲ್ಲ. ಯಾಕಂದ್ರೆ ಈಗ P ಗೆ ಮತ್ತೆ Q ಗೆ ಎರಡಕ್ಕೂ 2 ನು ಒಂದು ಕಾಮನ್ ಫ್ಯಾಕ್ಟರ್ ಆಗಿದೆ. ಇಲ್ಲಿ ಬರ್ದ್ವಲ್ಲ, P ಸ್ಕ್ವೇರ್ ಡಿವೈಡೆಡ್ ಬೈ 2. ಮತ್ತೆ ಇಲ್ಲಿ ಬರೆದ್ವಿ Q ಸ್ಕ್ವೇರ್ ಇಸ್ ಡಿವೈಡೆಡ್ ಬೈ 2. ಅವಾಗ ಏನ್ ಬರ್ದಿದ್ವಿ ನಾವು, P and Q ಗೆ ಕಾಮನ್ ಫ್ಯಾಕ್ಟರ್ ಏನು 1 ಅಂತ ಬರ್ದಿದ್ವಿ. ಬಟ್ ಇವಾಗ 2 ನು ಒಂದು ಆಡ್ ಆಗಿದೆ. ಸೊ ಅದಕ್ಕೆ ಅದು ಕೋಪ್ರೈಮ್ಸ್ ಅಲ್ಲ. ಅಂದ್ರೆ ಅದು ರ್ಯಾಷನಲ್ ಅಲ್ಲ. ಇವಾಗ ಅಂದ್ರೆ ನಮ್ ಕಾಂಟ್ರವರ್ಸಿ ನಾವ್ ಏನ್ ಅನ್ಕೊಂಡಿದ್ವೋ ಅದೆಲ್ಲ ತಪ್ಪು. ಸೊ ಅದಕ್ಕೋಸ್ಕರ ನಿಮ್ದೇ ಕರೆಕ್ಟ್, √2 ಇಸ್ ಇರ್ರಾಷನಲ್ ಅಂತ ಲಾಸ್ಟಿಗೆ ಹೇಳ್ಬೇಕು. ಅಂಡ್ ಇಲ್ಲಿ ನಾನು ಸ್ವಲ್ಪ ಫ್ಯಾಕ್ಟ್ಸ್ ಬರ್ದಿದ್ದು ನೀವು ನೋಡಬಹುದು. ಈವನ್ ನಂಬರ್ ಯಾವಾಗೂ 2M ಫಾರ್ಮೆಟ್ ಅಲ್ಲಿ ಇರುತ್ತೆ. ಆಡ್ ನಂಬರ್ 2M ಪ್ಲಸ್ 1 ಫಾರ್ಮ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 6 ಇಂದ ನೀವು 2ಗೆ ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ, ದಟ್ ಈಸ್ ಈವನ್. 6 ಇಂಟು 2 ಪ್ಲಸ್ 1 ಮಾಡಿದ್ರೆ 13 ಆಗುತ್ತೆ, ದಟ್ ಈಸ್ ಆಡ್. ಸೊ ದಿಸ್ ವಾಸ್ ಇಟ್ ದ ಲೆಕ್ಚರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ. ಇನ್ನೂ ಸ್ವಲ್ಪ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನನ್ಗೆ ಹಾಕ್ಬೋದು ಯಾವ ಚಾಪ್ಟರ್ ಬೇಕಂತ. ನಾನು ಆ ಚಾಪ್ಟರ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.